ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನೀವು ದೇವ್ರು ಪ್ರತ್ಯಕ್ಷ ಆಗಿರೋದನ್ನ ನೋಡಿದಿರಾ ಅಂತಂದ್ರೆ ಯಾವ ರೂಪದಲ್ಲಿ ನೋಡಿರ್ಬೋದು? ಫಸ್ಟ್ ಆಫ್ ಆಲ್, ನೀವು ಇದನ್ನೆಲ್ಲ ನಂಬ್ತೀರಾ? ಈ ಕಲಿಯುಗದಲ್ಲೂ ದೇವ್ರು ಪ್ರತ್ಯಕ್ಷ ಆಗೋದಂದ್ರೆ ಏನರ್ಥ? ನಿಜವಾಗ್ಲೂ ದೇವ್ರು ಪ್ರತ್ಯಕ್ಷ ಆಗ್ಬಿಟ್ರೆ ನಮ್ ದೇಶದಲ್ಲಿ ಬಡತನ ಅನ್ನೋದು ಇರಲ್ಲ, ನಮ್ ದೇಶ ನಿಜ ಉದ್ಧಾರ ಆಗ್ಬಿಡತ್ತೆ. ಜನ ಯಾವುದೇ ರೀತಿ ಕಷ್ಟ ಇಲ್ದೆ ಆರಾಮಾಗಿ ಬದುಕ್ತಾರೆ. ಬಿಡಿ, ಅದೆಲ್ಲ ಆಗದೆ ಇರೋ ಮಾತು. ಇದನ್ನೆಲ್ಲ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹುಣಸೂರಿನಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರತ್ಯಕ್ಷವಾಗಿದ್ದಾರೆ. ಹೌದಾ, ನಿಜವಾಗ್ಲೂನಾ ಅಂತ ನೀವ್ ಕೇಳ್ಬೋದು. ಇದು ನಿಜವಾಗ್ಲೂ ಹೌದಾ ಅಲ್ವಾ ಅನ್ನೋದು ನಮಗೂ ಗೊತ್ತಿಲ್ಲ. ಆದ್ರೆ ಸೂರ್ಯ ರಶ್ಮಿಯಂತೆ ಸಾಯಿಬಾಬಾ ಕಂಗೊಳಿಸಿದ್ದಾರೆ. ನಿಜಕ್ಕೂ ಇದು ಪವಾಡನ? ಬೆಳಕಿನ ಕಿರಣಗಳು ವ್ಯಕ್ತಿಯ ಸ್ವರೂಪದಂತೆ ಕಂಗೊಳಿಸಿದ್ದು ಹುಣಸೂರಿನ ಸಾಯಿಬಾಬಾ ದೇಗುಲಕ್ಕೆ ಹೊಸ ಪ್ರಸಿದ್ಧಿಯನ್ನ ತಂದಿದೆ. ಇಲ್ಲಿನ ಸಾಯಿಬಾಬಾ ದೇವಾಲಯ ಒಂದರಲ್ಲಿ ಬೆಳಕಿನ ಕಿರಣಗಳು ಸಾಯಿಬಾಬಾ ಸ್ವರೂಪ ಪಡೆದು ದೇಗುಲದಲ್ಲಿ ಓಡಾಡಿದೆ ಎಂಬ ಸುದ್ದಿ ಈಗ ಅಂತರ್ಜಾಲದಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ದೇಗುಲದಲ್ಲಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸಾಯಿಬಾಬಾ ಮೂರ್ತಿಯ ಮುಂದೆ ಮನುಷ್ಯನ ಒಂದು ಆಕೃತಿಯ ಬೆಳಕು ಸೋಮವಾರ ಸಂಜೆ ಓಡಾಡಿರೋದು ದಾಖಲೆಯಾಗಿದೆ. ಇದನ್ನ ಕಂಡ ದೇಗುಲದ ವ್ಯವಸ್ಥಾಪಕರು ಹಾಗೆ ಇತರ ಸಿಬ್ಬಂದಿ ಇದನ್ನ ಪವಾಡ ಅಂತ ನಂಬಿ ಸಾಯಿಬಾಬಾಗೆ ವಿಶೇಷ ಪೂಜೆ ಮಾಡಿಸಿದ್ದಾರೆ. ಬಾಯಿಂದ ಬಾಯಿಗೆ ಹರಡಿ ಘಟನೆ ನಡೆದು 24 ಗಂಟೆ ಕಳೆಯೋದ್ರೊಳಗಾಗಿ ಎಲ್ಲೆಲ್ಲೂ ಪ್ರಚಲಿತವಾಗಿ ಈ ದೇಗುಲಕ್ಕೆ ಭಕ್ತಾದಿಗಳ ದಂಡೆ ಹರಿದು ಬರ್ತಾ ಇದೆ. ನಿಜಕ್ಕೂ ಇದೆಲ್ಲ ನಡೆಯತ್ತಾ? ಇದು ಸಾಧ್ಯನಾ ಅಂತ ಒಂದು ಕ್ಷಣ ಅನ್ಸುತ್ತೆ. ಇದು ನಿಜಾನೋ ಸುಳ್ಳು ಅನ್ನೋದು ಆ ದೇವ್ರಿಗೆ ಗೊತ್ತು. ನಿಮ್ ಮುಂದೆನೂ ಇದೇ ರೀತಿ ದೇವ್ರು ಪ್ರತ್ಯಕ್ಷ ಆದ್ರೆ ನೀವೇನ್ ಮಾಡ್ತೀರಾ? ಏನ್ ವರ ಕೇಳ್ಕೋತೀರಾ? ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ ಅಥವಾ ನಿಮಗೇನಾದ್ರೂ ಇದ್ರ ಬಗ್ಗೆ ಕಮೆಂಟ್ ಮಾಡ್ಬೇಕು ಅನ್ಸಿದ್ರೆ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಹಾಗೆ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಆಲ್ವೇಸ್ keep watching One India Kannada news channel.